ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಬನ್ನಿ ಸ್ನೇಹಿತರೆ, ಇದು ನಿಮ್ಮ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್. ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಅಣ್ಣ ಮುತ್ತಪ್ಪ ರೈ ಅವರ 4ನೆಯ ಪುಣ್ಯಸ್ಮರಣೆ. ಈ ಒಂದು ಅದ್ಧೂರಿ ಜಾತ್ರೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಅಣ್ಣ ನಮ್ಮ ಜೊತೆ ಇಲ್ಲ ಅಂತಲ್ಲ, ನಮ್ಮ ಜೊತೆನೇ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಕಾರ್ಯಕ್ರಮ. ಯಾಕಂದರೆ ಇಲ್ಲಿ ಅಣ್ಣವರ ವಿಶೇಷವಾದಂಥ ಈ ಒಂದು ಪುಣ್ಯಸ್ಮರಣೆಯಲ್ಲಿ ಇಡೀ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಮತ್ತು ಅದರ ಜೊತೆಗೆ ವಿಶೇಷವಾಗಿ ಅಣ್ಣ ಮುತ್ತಪ್ಪ ರೈಯವರ ಮಗ ರಿಕ್ಕಿ ರೈಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಯಾಕಂದರೆ ವಿಶೇಷತೆ ಇದೆ. ಏನು ವಿಶೇಷತೆ ಅಂತಂದರೆ ಅಣ್ಣ ಮುತ್ತಪ್ಪ ರೈಯವರ ಒಂದು ಯೋಜನೆ ಏನಂದರೆ ಕರ್ನಾಟಕಕ್ಕೆ ಏನಾದರೂ ಮಾಡಬೇಕು, ಕನ್ನಡಿಗರ ಏನಾದರೂ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ರಿಕ್ಕಿ ರೈಯವರು ಕೂಡ ಅಣ್ಣ ಮುತ್ತಪ್ಪ ರೈಯವರ ಹಾದಿಯಲ್ಲೇ ನಡೀಬೇಕಂತ ಈ ಒಂದು ಕಾರ್ಯಕ್ರಮ ಬಂದು ಜಾಯ್ನ್ ಆಗಿ ಇಷ್ಟು ದಿನ ಏನಾಯಿತು ಗೊತ್ತಿಲ್ಲ, ಇನ್ಮೇಲೆ ನಾನು ನಿಮ್ಮ ಜೊತೆ ಇರ್ತೀನಿ ಬನ್ನಿ ಅಂತ ಹೇಳುತ್ತಾ ಇಲ್ಲಿ ಎಷ್ಟೋ ಯುವಕರಿಗೆ ಮತ್ತು ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ಈ ಒಂದು ಅಣ್ಣ ಮುತ್ತಪ್ಪ ರೈಯವರ ವೇದಿಕೆ ಅಂದರೆ ಜಯ ಕರ್ನಾಟಕ ವೇದಿಕೆ. ಈ ಜಯ ಕರ್ನಾಟಕ ವೇದಿಕೆಯಲ್ಲಿ ಈ ಅಣ್ಣ ಮುತ್ತಪ್ಪ ರೈ ಇದ್ದಾಗ ಎಷ್ಟು ಜನ ಇದ್ದರೋ ಅದರಲ್ಲಿ ಒಂದು ಸ್ವಲ್ಪ ಜನ ಏನೋ ಬೇರೆ ಆಮಿಷಕ್ಕೆ ಹೋಗಿ ಬೇರೆ ಬೇರೆ ಯಾವುದಕ್ಕೆ ಹೊರಗಡೆ ಹೋಗಿದ್ದಾರೆ. ಬಟ್ ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಮತ್ತೆ ಅಣ್ಣ ಮುತ್ತಪ್ಪ ರೈಯವರ ಒಂದು ಹಾದಿಯಲ್ಲಿ ವಿಶೇಷವಾಗಿ ಅಣ್ಣ ಡಾಕ್ಟರ್ BN ಜಗದೀಶ್ ಅವರು ಬಹಳಷ್ಟು ಕೆಲಸ ಕಾರ್ಯಗಳು ಮತ್ತು ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆ ಏನೇನು ಬೇಕೋ ಸಪೋರ್ಟ್ನೆಲ್ಲ ಮಾಡ್ತಾ ಅಣ್ಣ ಮುತ್ತಪ್ಪ ರೈಯವರು ಇಲ್ಲ ಅನ್ನೋ ಅದನ್ನು ಮರೆಸಿ ಅಣ್ಣ ಮುತ್ತಪ್ಪ ರೈ ಇನ್ನೂ ಇದ್ದಾರೆ, ಆ ಒಂದು ಸಂಘಟನೆ ಇನ್ನೂ ಜೀವಂತವಾಗಿದೆ ಅನ್ನೋ ನಿಟ್ಟಿನಲ್ಲಿ ತಮ್ಮ ಹೆಗಲ ಮೇಲೆ ಭಾರ ಹೊತ್ತುಕೊಂಡು ಈ ಒಂದು ಸಂಘಟನೆಯನ್ನು ಬೆಳೆಸಿದ್ದಾರೆ. ಈ ಸಂಘಟನೆಗೆ ಸಾಕಷ್ಟು ಸಾರಥಿಗಳು ಕೂಡ ಇದ್ದಾರೆ. ಅದು BN ಜಗದೀಶ್ ಅನ್ನೋರ ಜೊತೆಗೆ ನಮ್ಮ ನಾರಾಯಣ ಸ್ವಾಮಿ ವಕೀಲರಾಗಿರ್ಬೋದು ಮತ್ತು ವಿಶೇಷವಾಗಿ ಪ್ರಕಾಶ್ ರೈ ಅವರಾಗಿರ್ಬೋದು, ಹೀಗೆ ಇನ್ನೂ ಸಾಕಷ್ಟು ನಮ್ಮ ರಾಜ್ಯ ಪದಾಧಿಕಾರಿಗಳಿದ್ದಾರೆ. ಈ ಒಂದು ಪದಾಧಿಕಾರಿಗಳ ಜೊತೆಗೆ ಇವತ್ತು ಬರ್ತಾಯಿದ್ದಾರೆ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಅಂತ ಹೇಳ್ತಾ ಇದ್ದೀನಿ. ರಿಕ್ಕಿ ರೈ ಅನ್ನೋರು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅಣ್ಣ ಮುತ್ತಪ್ಪರವರು ಹೇಗೆ ನಡೆದು ಬಂದಿದೆ ಅದೇ ರೀತಿ ನಾನು ಕೂಡ ಅವರ ಹಾದಿಯಲ್ಲಿ ನಡೀತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಮ್ಮೆಲ್ಲರಿಗೂ ಒಂದು ಹುಮ್ಮಸ್ಸನ್ನು ತುಂಬಿ ನಮಗೆ ಶಕ್ತಿಗೆ ಶಕ್ತಿಯಾಗಿ ವಿಶೇಷವಾಗಿ ನಮ್ಮ ಬೆಳವಣಿಗೆಗೆ ಇನ್ನೊಂದು ಪುಷ್ಟಿ ನೀಡುವಂಥ ಈ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಆಗಿರಬಹುದು ಮತ್ತು ಊಟೋಪಚಾರ ಕಾರ್ಯಕ್ರಮ ಆಗಿರ್ಬೋದು, ಬಹಳ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಣ್ಣ ಮುತ್ತಪ್ಪ ರೈಯವರ ಮಗ ರಿಕ್ಕಿ ರೈಯವರು ಎರಡನ್ನು ನಿಮ್ಮ ಜೊತೆ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ ಅಂದರೆ ನಾನು ಈ ಸಂಘಟನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದೆರಡು ಮಾತನ್ನು ನಾವೆಲ್ಲರೂ ಬಂದು ಕೇಳೋಣ. ನಿಮ್ಮ ವಿಶೇಷವಾದ ಈ ಜಯ ಕರ್ನಾಟಕ ಸಂಘಟನೆಗೆ ಬನ್ನಿ, ಪಾಲ್ಗೊಳ್ಳಿ, ಸದಸ್ಯತ್ವ ಪಡ್ಕೊಳ್ರಿ, ನಿಮಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ. ಯಾಕಂದರೆ ಇಡೀ ಕರ್ನಾಟಕದಲ್ಲೇ ಅತ್ಯುತ್ತಮ ಒಂದೇ ಒಂದು ಸಂಘಟನೆ, ಅದು ನಮ್ಮ ಜಯ ಕರ್ನಾಟಕ ಸಂಘಟನೆ. ಯಾಕಂದರೆ ಇಲ್ಲಿ ಯಾವುದೇ ಬೇರೆ ವಿಚಾರಗಳೇ ಇಲ್ಲ, ಬೆಳೆಯೋದು ಒಂದೇ ವಿಚಾರ. ಹಾಗಾಗಿ ಬನ್ನಿ. ಮುತ್ತಪ್ಪ ರೈ ಅವರಿಗೆ 5 ಬುಲೆಟ್ ಆ ಮೂಮೆಂಟಲ್ಲಿ ಹೇಳಿದ್ದಾರೆ ಅವ್ರು ನನಗೆ, ಅವ್ರು ತೀರಿದು ಅದೇ ಮೂಮೆಂಟಲ್ಲಿ. ಬಟ್ ದೇವರು ಮಾಲಿಂಗೇಶ್ವರ ಬಂದಿದ್ದಾರೆ, ಅವ್ರ ಮುಖ ಮುಂದೆ ಹೇಳಿದ್ದಾರೆ ನಾನು ನಿಮಗೆ ಸಹಾಯ ಮಾಡ್ತೇನೆ, ಒಂದು ದಿವಸ ನಿಮ್ಮ ಚಾನ್ಸ್ ಬಂದ ಮೇಲೆ ನೀವು ಪಬ್ಲಿಕ್ಕಿಗೆ ಹೆಲ್ಪ್ ಮಾಡಬೇಕು, ಅದು ನಿಮ್ದು ಡ್ಯೂಟಿ. ಅದಕ್ಕೋಸ್ಕರ ಅದು ಬಂದ ಮೇಲೆ ಹೆಲ್ಪ್ ಮಾಡಿದ್ದಾರೆ, ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲವರಿಗೆ ಹೆಲ್ಪ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನನಗೆ ಹೇಳಿದ್ದಾರೆ, ರಿಕ್ಕಿ ಲೈಫಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಸಹಾಯ ಮಾಡಬೇಕು. ಅದೇ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಎಲ್ಲವರಿಗೆ ಒಳ್ಳೇದಾಗ್ಲಿ, ಎಲ್ಲವರಿಗೆ. ಮುತ್ತಪ್ಪ ರೈ ಜೈ, ಮುತ್ತಪ್ಪ ರೈ ಜೈ, ಮುತ್ತಪ್ಪ ರೈ ಜೈ, ಜೈ ಕರ್ನಾಟಕ ಜೈ, ಜೈ ಕರ್ನಾಟಕ ಜೈ, ಜೈ ಕರ್ನಾಟಕ ಜೈ. ಒಳ್ಳೇದಾಗ್ಲಿ ಎಲ್ಲರೂ. ಅಣ್ಣ ಮುತ್ತಪ್ಪ ರೈ ಅವರಿಗೆ, ಜೈ ಕರ್ನಾಟಕ ಸಂಘಟನೆಗೆ. ಇವಾಗ
ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ BN ಜಗದೀಶ್ ಅವರು ಈ ಒಂದು ಅಣ್ಣನ 4ನೇ ವರ್ಷದ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಮಾತಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹೂ ಹಾಕಿ ಸಾಕು, ಹೂ ಹಾಕ್ಬಾರ್ದು. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸಹ ಮುತ್ತಪ್ಪಣ್ಣನ 4ನೇ ವರ್ಷದ ಪುಣ್ಯ ಸ್ಮರಣೆಯ ದಿನವನ್ನು ಸಾಕ್ಷೀಕರಿಸಿದ್ದೇವೆ. ಇವತ್ತು ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ 5 ನಿಮಿಷ ಆದರೂ ಸಹ ಬಹಳ ಅರ್ಥಗರ್ಭಿತವಾಗಿ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥವರು ಮುತ್ತಪ್ಪಣ್ಣನ ಸುಪುತ್ರರಾದಂಥ ರಿಕ್ಕಿರೆಯವರು ಕನ್ನಡದಲ್ಲಿ ಇವತ್ತು ವಿದೇಶದಲ್ಲಿ ಓದಿ, ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದಂಥ ಒಬ್ಬ ವ್ಯಕ್ತಿ ಇವತ್ತು ಕನ್ನಡದಲ್ಲಿ ಇವತ್ತು ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಬಹಳ ಎಷ್ಟು ಸ್ಫುಟವಾಗಿ ಮಾತನಾಡಿದ್ರು ಅಂತ ನೋಡಿದ್ದೀರಿ. ಇವತ್ತು ನೀವೆಲ್ಲರೂ ಸಹ ಬಂದು ಇಷ್ಟು ಪ್ರೀತಿಯನ್ನ ಹಂಚುತ್ತಾ ಇದ್ದೀರಾ. ಹಾಗಾಗಿ ನಾನಿಲ್ಲ ಅವ್ರ ಜೊತೆಲಿ ಇರಬೇಕು. ನಮ್ಮ ಸಂಘಟನೆಯವರು ರಾಜ್ಯದ ಮೂಲೆ ಮೂಲೆಯಲ್ಲಿ ಇಷ್ಟು ಅಣ್ಣನ ಹೆಸರನ್ನ ಉಳಿಸ್ತಾ ಇದ್ದಾರೆ. ಜಯ ಕರ್ನಾಟಕ ಸಂಘಟನೆಯನ್ನ ಇಂಥ ಕಷ್ಟದಲ್ಲಿದ್ರೂ ಸಹ ಕರೋನಾ ಬಂದಾಗಿಂದ ಇಲ್ಲಿವರೆಗೂ ಇಷ್ಟು ಜನ ಇಡೀ ರಾಜ್ಯದ 31 ಜಿಲ್ಲೆಯಲ್ಲಿ ಬಹಳ ಪರಿತಪಿಸಿ ಇವತ್ತು ಸಂಘಟನೆಯನ್ನು ಬಹಳ ಬಲಿಷ್ಠವಾಗಿ ಕಟ್ತಾ ಇದಾರಲ್ಲ. ಹಾಗಾಗಿ ನಮ್ಮ ಪದಾಧಿಕಾರಿಗಳ ಜೊತೆಯಲ್ಲಿ ಕೂತು ನಾನು ಸಮಯನ ಕೊಡಬೇಕು, ಅವ್ರ ಜೊತೆಲಿ ಊಟ ಮಾಡಬೇಕು. ಹಾಗಾಗಿ ನೀವೆಲ್ಲರೂ ಸಹ ಅಧ್ಯಕ್ಷರ ಪ್ರತಿಯೊಬ್ಬರೂ ಸಹ ನಾನು ಮಾತಾಡಿಸುವಂಥದ್ದಾಗಿದೆ. ಹಾಗಾಗಿ ಎಲ್ರಿಗೂ ಸಹ ಬಹಳ ಪ್ರೀತಿಯನ್ನ ಕೊಡುವಂಥದ್ದು ನಮ್ಮ ಕೆಲಸ ನಾನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. ವಿದೇಶದಲ್ಲಿದ್ರು ಸಹ ಇಲ್ಲ, ಈ ವರ್ಷ ನಾನು ಈ ದಿನ ಬರಲೇಬೇಕು, ಇವರೆಲ್ಲರೂ ಸಹ ಇಷ್ಟೊಂದು ಪ್ರೀತಿಯನ್ನು ತೋರಿಸ್ಬೇಕಾದ್ರೆ ನಾನು ಇಲ್ಲಿರ್ಬೇಕು ಅಂತ ಹೇಳಿ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ರು ಸಹ ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಜಯ ಕರ್ನಾಟಕ ಸಂಘಟನೆ ಮುಖಾಂತರ ಇವತ್ತು ಎಂಥ ಪರಿಸ್ಥಿತಿಗಳು ಬಂದರೂ ಸಹ ಕುಗ್ಗಿಲ್ಲ, ಜಗ್ಗಿಲ್ಲ. ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಯಾವುದೇ ಒಬ್ಬ ಅಧಿಕಾರಿ ಇರ್ಬೋದು, ಭ್ರಷ್ಟಾಚಾರದ ವಿರುದ್ಧ ಇರ್ಬೋದು, ಧ್ವನಿ ಎತ್ತುವಂತಹ ಕೆಲಸ ಇವತ್ತು ಪ್ರತಿಯೊಂದು ಜಿಲ್ಲಾಧ್ಯಕ್ಷಗಳಿರ್ಬೋದು, ತಾಲೂಕಾಧ್ಯಕ್ಷಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಪ್ರತಿಯೊಂದು ಪದಾಧಿಕಾರಿಗಳು ಮಾಡ್ತಾ ಇದ್ದೀರಾ ಅಂತಂದ್ರೆ ದೂರದ ಗುಲ್ಬರ್ಗದಿಂದ ಹಿಡಿದು ಇಲ್ಲಿನ ಕಲಬುರಗಿ ನಮ್ಮ ಬೆಂಗಳೂರಿನ ಗಡಿ ಭಾಗದವರೆಗೂ ಸಹ ಇವತ್ತು ಕನ್ನಡವನ್ನ ಬೆಳೆಸುವಂತ ಜಯ ಕರ್ನಾಟಕ ಸಂಘಟನೆ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಋಣಿಯಾಗಿದ್ದೇವೆ ಎನ್ನುವ ಮಾತಿನೊಂದಿಗೆ ಮುತ್ತಪ್ಪರವರ ಹೆಸರನ್ನ ಉಳಿಸುವಂತ ಕೆಲಸವನ್ನ ರಿಕ್ಕಿರೆಯವರು ನಿರಂತರ ಮಾಡ್ತಾರೆ, ನಮ್ಮ ಜೊತೆಗಿರ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ನಾವೆಲ್ಲರೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟದ ವ್ಯವಸ್ಥೆ ಇಲ್ಲಾಗಿದೆ. ಬಲಭಾಗದಲ್ಲಿ ವೆಜ್ ಅವ್ರಿಗೆ ವ್ಯವಸ್ಥೆ ಇದೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಶಾಂತವಾಗಿ, ಯಾಕೆಂದ್ರೆ ನಾವು ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಜಯ ಕರ್ನಾಟಕ ಸಂಘಟನೆ ಇವತ್ತಿನವರೆಗೂ ಸಹ ಮುತ್ತಪ್ಪಣ್ಣ ಹಾಕಿಕೊಟ್ಟಂತ ಹಾದಿಯನ್ನು ನಾವು ಸಾಕ್ತಾ ಇದ್ದೇವೆ. ಮುತ್ತಪ್ಪಣ್ಣನವರ ಸ್ನೇಹಿತರುಗಳು, ಅವ್ರು ಪ್ರೀತಿ ಪಡುವಂಥವ್ರು, ಬೇರೆ ಬೇರೆ ಎಲ್ಲ ಹಿತೈಷಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಗೆಲ್ಲರ ಸಂತೋಷ. ಮುತ್ತಪ್ಪಣ್ಣ ಸ್ನೇಹಿತರಿರ್ಬೋದು, ಮುತ್ತಪ್ಪಣ್ಣನಿಗೆ ಇಷ್ಟಪಡ್ತಕ್ಕಂಥವ್ರು ಇರ್ಬೋದು, ನಮ್ಮ ಜಯ ಕರ್ನಾಟಕದ ಇಡೀ ಕುಟುಂಬ ಇರ್ಬೋದು. ಹಾಗಾಗಿ ನಾವೆಲ್ಲರೂ ಸಹ ಇಲ್ಲಿ ಇವತ್ತು ಏನು ಪುಣ್ಯ ಸ್ಮರಣೆಯಲ್ಲಿ ಬಂದಿದ್ದೇವೆ, ಈ ಪುಣ್ಯ ಸ್ಮರಣೆಯಲ್ಲಿ ನೀವು ಆ ಸ್ಥಳವನ್ನ ನೋಡಿದಾಗ, ಸ್ಮಾರಕವನ್ನ ನೋಡಿದಾಗ ಎಷ್ಟು ಕಣ್ತುಂಬ್ಕೋಬಹುದು ಅನ್ನೋದು ನೋಡಿದಿರಿ. ಇವತ್ತು ಮುತ್ತಪ್ಪಣ್ಣ ದೈಹಿಕವಾಗಿ ನಮ್ಮ ಜೊತೆಲಿ ಇಲ್ಲ ಅಂದ್ರೂ ಸಹ ಮುತ್ತಪ್ಪಣ್ಣ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥ ಪ್ರೀತಿಯನ್ನ, ಅಭಿಮಾನವನ್ನು ತೋರಿಸ್ತಾ ಇದ್ರಲ್ಲ, ನಿಮಗೆ ನಾನು ಸಹ ನಮ್ಮ ಇಡೀ ತಂಡ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಋಣಿಯಾಗಿದ್ದೇವೆ. ಗಲ್ಲಿ ಗಲ್ಲಿಯಲ್ಲಿ, ಬೀದಿ ಬೀದಿಯಲ್ಲಿ, ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಸಹ ಕನ್ನಡದ ಬಾವುಟ ಮುತ್ತಪ್ಪಣ್ಣನ ಭಾವಚಿತ್ರವನ್ನ ರಾರಾಜಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸ್ತೇನೆ. ಇವತ್ತು ಬೆಂಗಳೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ಘಟಕದ ಅಧ್ಯಕ್ಷರು, ಮಹಿಳಾ ಘಟಕ, ವಿಶೇಷವಾಗಿ ನಮ್ಮ ಪ್ರೀತಿಯ ಆಟೋ ಘಟಕ ಅಂತೂ ಕಣ್ಣು ರೋಮಾಂಚನ ಆಗುವಂಥದ್ದು. ಇವತ್ತು ಎಲ್ಲರೂ ಸಹ ಅಣ್ಣನ ಭಾವಚಿತ್ರ ಇಟ್ಕೊಂಡು ಇಂಥ ಭವ್ಯವಾದ ಮೆರವಣಿಗೆ ಮುಖಾಂತರ ಬಂದಿದ್ದೀರಿ. ಹಾಗಾಗಿ ವಿಶೇಷವಾದಂಥ ಏನು ಕೃತಜ್ಞತೆಗಳು ಅಂತಂದ್ರೆ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳಿಗೆ. ಆಮೇಲೆ ಈ ಒಂದು ಸ್ಮಾರಕ ಭವ್ಯವಾಗಿ ಕಾಣಬೇಕು ಅಂತಂದ್ರೆ ನಾರಾಯಣ ಸ್ವಾಮಿ ಅಂತ ಬಹಳ ಶ್ರಮ ಪಟ್ಟಿದ್ದಾರೆ, ಅದು ಮಾತ್ರ ಹೇಳಬೇಕು. ಯಾಕೆಂತಂದ್ರೆ ನಾರಾಯಣ ಸ್ವಾಮಿ ಅಂತ ಏನಾರು ಒಂದು ರೆವಲ್ಯೂಷನ್ ಏನಾದ್ರು ಮಾಡ್ತಿರ್ತಾರೆ ಮನುಷ್ಯ, ಇಲ್ಲ ಅಣ್ಣ ಹಿಂಗಾಗಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ಮಾಡುವಂತ ಕೆಲಸ. ಹಾಗಾಗಿ ನಮ್ಮೆಲ್ಲ ಇಡೀ ಪ್ರೀತಿಯ ಬಂಧುಗಳು, ಇಲ್ಲಿ ನಮ್ಮ ಹಿರಿಯ ಪದಾಧಿಕಾರಿಗಳಂತ ರಾಮಚಂದ್ರನವರಿಂದ ಹಿಡಿದು ಪ್ರಕಾಶ್ ಅವರಿಂದ ಹಿಡಿದು ಪ್ರತಿಯೊಂದು ಪದಾಧಿಕಾರಿಗಳು ಇವತ್ತು ಎಲ್ಲರೂ ಬಂದಿದ್ದೀರಿ. ಹಾಗಾಗಿ ನಿಮ್ಗೆಲ್ರಿಗೂ
ಧನ್ಯವಾದಗಳನ್ನ ಹೇಳ್ತೇನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಉದಯ್ ಶೆಟ್ರು ಅಂತಂದ್ರೆ ಅಣ್ಣನ ಪ್ರೀತಿಯ ಬಲಗೈ ಬಂಟ. ಹಾಗಾಗಿ ಅವರು ಅಣ್ಣನಂತ ಒಂದಷ್ಟು ಪ್ರೀತಿಯನ್ನ ನಮ್ಗೆ ಇವತ್ತಿಗೂ ಹಂಚ್ತಾ ಇದ್ದಾರೆ. ಎಲ್ಲೇ ಇರಲಿ ಹೇಗೆ ಇರಲಿ ಬಟ್ ನಮ್ಮ ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಅದೊಂದು ನಮಗೆ ಹೆಮ್ಮೆ ಪಡುವಂತ ವಿಚಾರ. ಹಾಗಾಗಿ ಇಂಥ ಒಂದು ಈ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಹಾಗೆ ಅಲ್ಲಿ ಮುಂಭಾಗದಲ್ಲಿ ನಮ್ಮ ಅಣ್ಣನ ಸ್ನೇಹಿತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬೈರುಮುಡಿ ಚಂದ್ರಣ್ಣ ಇರ್ಬೋದು ಅಥವಾ ನಮ್ಮ ಮಧುಕರ್ ಅವರು ಇರ್ಬೋದು, ಎಲ್ಲರೂ ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಇವತ್ತು ಸಂಘಟನೆ ಜೊತೆಗೆ ಇರ್ತಾರೆ. ಇವತ್ತಿನವರೆಗೂ ಎಲ್ಲಾ ತರ ಸಹಕಾರ ಕೊಟ್ಕೊಂಡ್ ಬಂದಿದ್ದಾರೆ, ಮುಂದಕ್ಕೂ ದೊಡ್ಡ ಮಟ್ಟದಲ್ಲಿ ಕೊಡ್ತಾರೆ. ಇವತ್ತೊಂದು ಜರಡಿ ತರ ಇತ್ತು, ನಿಮ್ಗೆಲ್ಲ ಗೊತ್ತಿದೆ ಜರಡಿ. ಈ 4 ವರ್ಷ ಜರಡಿ ಒಳಗಡೆ ಉಳ್ಕೊಂಡವ್ರು ಯಾರು, ಅದ್ರಲ್ಲಿ ಮೇಲ್ಗಡೆ ಬಿದ್ದವ್ರು ಯಾರು, ಹೋದವ್ರು ಯಾರು ಗೊತ್ತಾಗಿದೆ. ಈ 4 ವರ್ಷ ಆದ್ಮೇಲೆ ಈಗೇನಿದೆ ಇನ್ ಮುಂದಕ್ಕೆ ಇರೋದು ಗೇಮ್. ಅಂದ್ರೆ ಇಷ್ಟು ದಿವಸ ನಮ್ಮವ್ರು ಯಾರು, ಹೊರಗಡೆಯವ್ರು ಯಾರು ಅನ್ನೋದು ನಮ್ಗೆ ಅರ್ಥ ಆಗಿದೆ. ನಮಗೆ ಕಷ್ಟ ಕೊಡೋರು ಯಾರು, ನಮ್ಗೆ ಒಳ್ಳೇದ್ ಮಾಡೋರು ಯಾರು ಅನ್ನೋದು ಅರ್ಥ ಆಗಿದೆ. ಅದು ಅವ್ರಿಗೂ ಕೂಡ ಅರ್ಥ ಆಗಿದೆ. ಸೊ ಅದಕ್ಕೆ ಇಷ್ಟು ದಿವಸ ತಾಳ್ಮೆಯಿಂದ ಎಲ್ಲ ತರ ಇದ್ರು. ಅವರೊಂದು ಕತೆ ಹೇಳಿದ್ರು. ಅವರು 1996 ಅಲ್ಲಿ ಅಣ್ಣ 1992 ಅಣ್ಣ 5 ಬುಲೆಟ್ ಬಿದ್ದಿದ್ದಾಗ ಅಣ್ಣ ಇವ್ರಿಗೆ ಹೇಳಿರೋದು, ನಾನು ಅವತ್ತೇ ಸತ್ತೋಗ್ಬಿಟ್ಟಿದ್ದೆ. ಅವತ್ತು ನನ್ನ ಮುಂದೆ ಒಂದು ದೇವರು ಬಂದು ನಿನ್ನ ಜೀವ ಮಹಾಲಿಂಗೇಶ್ವರ ದೇವರು ಬಂದು ನಾನು ನಿನಗೆ ಜೀವ ವಾಪಸ್ ಕೊಡ್ತೀನಿ, ನೀನು ಈ ಸಮಾಜಕ್ಕೆ ನೀನು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಹೇಳಿದಾಗ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಪುನಃ ಆ ಜೀವ ಅವ್ರಿಗೆ ಬಂತು. ಅದಾದ್ಮೇಲೆ ಈ ದೇಶಕ್ಕೆ ಇರ್ಬೋದು, ಈ ಸಮಾಜಕ್ಕೆ ಅವ್ರು ಏನೆಲ್ಲ ಮಾಡಿದ್ದಾರೆ ತುಂಬಾ ಜನಕ್ಕೆ ಗೊತ್ತಿದೆ. ನಿಮ್ಗೆ ಈ ನಾನು ಮಾತು ಮುಗಿಸೋದಕ್ಕೂ ಮೊದಲು ಒಂದು ಮಾತು ಹೇಳ್ತೀನಿ. ಮುತ್ತಪ್ಪರೆಯವ್ರನ್ನೆಲ್ಲರೂ ಅಂಡರ್ವರ್ಲ್ಡ್ ಡಾನ್ ಆಗಿ ನೋಡಿದ್ದಾರೆ, ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ನೋಡಿದ್ದಾರೆ. ನಾನು ಒಂದು ಡಾಕ್ಯುಮೆಂಟ್ ನೋಡಿದ್ದೆ. ಮುತ್ತಪ್ಪರೆಯವರಿಗೆ ಡ್ರಗ್ ಮಾಫಿಯಾನ ಹಿಡಿದು ಕೊಟ್ಟಿದ್ದಕ್ಕೆ 12,000 ರೂಪಾಯಿ ರಿವಾರ್ಡ್ ಕೊಟ್ಟಿದ್ರು ಈ ಸೆಂಟ್ರಲ್ ಗೌರ್ಮೆಂಟ್, ಭಾರತ ದೇಶದ ಸರ್ಕಾರ. ಎಷ್ಟು ಜನಕ್ಕೆ ಗೊತ್ತಿದೆ ಇದು? ಸರ್ಕಾರದಿಂದ ರಿವಾರ್ಡ್ ಕೊಟ್ಟಿದ್ರು 12,000 ರೂಪಾಯಿ. ಅಂದ್ರೆ ಡ್ರಗ್ ಮಾಫಿಯಾನ ಹಿಡಿದು ಕೊಟ್ಟಿದ್ದಕ್ಕೆ. ಈ ದೇಶಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆಗಳು ಹಲವಾರಿತ್ತು. ಇಲ್ಲಾಂದ್ರೆ ವಾಜಪೇಯಿ ಅವರು ಇರ್ಬೋದು, ಅಡ್ವಾಣಿ ಅವರು ಇರ್ಬೋದು, ಯಾಕೆ ಇವ್ರ ಹತ್ರ ಅಷ್ಟು ಕ್ಲೋಸ್ ಆಗಿದ್ರು? ಆಫ್ಘಾನಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಯಾಕೆ ಇಂಡಿಯಾಗೆ ಬಂದು ಮುತ್ತಪ್ಪಣ್ಣನ ಮೀಟ್ ಮಾಡಕ್ ಬರ್ತಿದ್ರು? ಯಾಕೆ ತೊಗಾಡಿಯಾ ಇಂಡಿಯಾಗೆ ಬಂದು ಅಂದ್ರೆ ಬೆಂಗಳೂರಿಗೆ ಬಂದು ಮುತ್ತಪ್ಪಣ್ಣನ ಮೀಟ್ ಮಾಡಕ್ ಬರ್ತಿದ್ರು? ಅಂದ್ರೆ ಈ ದೇಶಕ್ಕೆ ಎಷ್ಟೋ ಕೊಡುಗೆನ ಕೊಟ್ಟು ಕೊನೆ ಗಳಿಗೆವರೆಗೂ ಅವರು ಅಂಡರ್ವರ್ಲ್ಡ್ ಡಾನ್ ಆಗಿ ಉಳಿದ್ರು. ಆದ್ರೆ ಅವ್ರು ಮಾಡಿದ ಎಷ್ಟೋ ಕೆಲಸ ಹೊರಗಡೆ ಜನಕ್ಕೆ ಗೊತ್ತಿಲ್ಲ. ಅಷ್ಟು ಕೆಲಸಗಳು ಮಾಡಿದ್ದಾರೆ. ಸೊ ಅಂತವರ ಸಂಘಟನೆಯಲ್ಲಿ ನಾವಿರೋದು ನಮ್ಮ ಪುಣ್ಯ ಅಂತ ಅನ್ಕೊಳ್ತೀನಿ. ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ನನಗೆ ಅವರು ಒಂದು ರೀತಿ ತಂದೆ ಸಮಾನ. ಅವ್ರ ಮೇಲೆ ನಮ್ಗೆ ಅಷ್ಟೇ ಅಪಾರವಾದ ಪ್ರೀತಿ. ನಮ್ಮ ಜೀವ ಹೋದ್ರು ಅವರ ಜೊತೆ, ಅಣ್ಣನ ಮಕ್ಕಳ ಜೊತೆ ಇರ್ಬೋದು, ಸಂಘಟನೆ ಜೊತೆ ಇರ್ಬೋದು, ನಾವು ಸಾಯೋವರೆಗೂ ಇರ್ತೀವಿ. ನಾವು ಬಣ್ಣ ಬದಲಾಯಿಸ್ಕೊಂಡು ಏನೆಲ್ಲೂ ಹೋಗಲ್ಲ. ನೀವು ಕೂಡ ಇದೇ ಇರಬೇಕು, ಸಂಘಟನೆಯನ್ನ ಕಟ್ಟೋಣ ಗಟ್ಟಿಯಾಗಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಯಾವ ಕಾರಣಕ್ಕೂ ನಾವು ಸಂಘಟನೆ ಗಟ್ಟಿಗೊಳಿಸೋದಕ್ಕೆ ಸದಾ ನಾವು ಯಾವಾಗ್ಲೂ ಇರಬೇಕು ಅಂತ ಹೇಳ್ತೀನಿ. ನೋಡಿ, MR ನೇತ್ರದಾನದಿಂದ ಇವತ್ತಿನವರೆಗೂ 70 ಜನಕ್ಕೆ ನೇತ್ರದಾನ ಆಗಿದೆ. ಎಷ್ಟು ಜನಕ್ಕೆ ಡೊನೇಟ್ ಆಗಿದೆ ಇವತ್ತಿನವರೆಗೂ. ಸೊ ಇದರ ಹಲವಾರು ಒಳ್ಳೊಳ್ಳೆ ಕೆಲಸ ಆಗಿದೆ. ಇನ್ನು ಮುಂದೆ ರಿಕ್ಕಿ ರೈ ಅವರು ಕೂಡ ಯಾವಾಗಲೂ ಇರ್ತಾರೆ, ಈಗಲೂ ಇದ್ರು. ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರನೇ ಅವರು ಹೊರದೇಶದಿಂದ ಇಲ್ಲಿಗೆ ಬಂದಿದ್ದು. ಸೊ ಅವ್ರು ಓದಿದ್ದು ಕೂಡ ಹೊರದೇಶದಲ್ಲಿ. ಯಾಕೆ ಓದಿದ್ದು? ಅಣ್ಣನಿಗೆ ಇಲ್ಲಿ ಬಹಳ ಥ್ರೆಟ್ ಇತ್ತು. ಇಲ್ಲಿ ಥ್ರೆಟ್ ಇದ್ದಾಗ ತನ್ನ ಮಕ್ಕಳಲ್ಲಿ ಇರೋದು ಬೇಡ ಅಂತ ಹೊರದೇಶದಲ್ಲಿ ಇಟ್ಕೊಂಡು ಓದಿಸೋರು ಇಂಗ್ಲೀಷ್ ಮೀಡಿಯಮಲ್ಲಿ. ಆದರೆ ಅವ್ರು ಎಗೇನ್ ಬೆಂಗಳೂರಿಗೆ ಬಂದು ಅವ್ರಿಗೆ ಬರೋ ಎಷ್ಟು ಕನ್ನಡ ಕಲಿತು ನಮಗೋಸ್ಕರ ಕನ್ನಡದಲ್ಲಿ ಮಾತಾಡಿರೋದು ಅವರು, ನಮಗೋಸ್ಕರ. ಯಾಕಂದ್ರೆ ನಾವು ಅದರಲ್ಲೂ ಕೂಡ ಕೆಲವೊಬ್ರು ತಪ್ಕೊಂಡು ಹಿಡಿಬೋದು, ಕನ್ನಡ ಬರಲ್ಲ ಅಂತ. ಆದ್ರೆ ನಮಗೋಸ್ಕರ ಕನ್ನಡ ಕಲಿತು ಮಾತಾಡಿದ್ರೆ ಅವ್ರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಜಯ ಕರ್ನಾಟಕ ಸಂಘಟನೆಗೆ, ಜಯ ಕರ್ನಾಟಕ ಸಂಘಟನೆಗೆ, ಅಣ್ಣ ಮುತ್ತಪ್ಪ ರೈರವರಿಗೆ ಧನ್ಯವಾದಗಳು. ಎಲ್ಲರೂ ದಯವಿಟ್ಟು ನಿಧಾನಕ್ಕೆ ಆರಾಮಾಗಿ ಇಟ್ಕೊಂಡು ಊಟ ಮಾಡಿ ಆರಾಮಾಗಿ ಎಲ್ಲರೂ ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪ ರೈ ಗೋಶಾಲೆ
ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ